ಯುವಕರ ಮೇಲೆ ನಂಬಿಕೆ ಇದೆ. ಇದೊಂದು ಹೊಸ ನಾಯಕರನ್ನ ಬೆಳೆಸಂತ ಒಂದು ಪ್ರಯೋಗಶಾಲೆ ಆಗಬೇಕು. ಈ ಸಂಸ್ಥೆ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ ಎಲ್ಲ ಕೂಡ ಇಲ್ಲಿಂದ ನಾಯಕರಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ತಿದ್ದುಪಡಿಯನ್ನು ತರ್ತಾ ಇದ್ದೀನಿ. 50% ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ತಾ ಇದ್ದೀನಿ, 50% ಬೇರೆ ಬೇರೆ ಹಿಂದುಳವರು ರಿಸರ್ವೇಶನ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹಂಗೆ ನೀವೆಲ್ಲ ಆಶಾಭಾವನೆಯಿಂದ ಕೆಲಸ ಮಾಡಬೇಕು. ನೀವು ಯಾವ ನಾಯಕರಾಗ್ತೀರಿ ಅಂತಂದ್ರೆ ನೀವು ವಹಿಸ್ಕೊಂಡಂತ ಜವಾಬ್ದಾರಿ, ಒಂದು ಬೂತೋ 2 ಬೂತೋ ಒಂದು ಪಂಚಾಯತಿ, ಎಲ್ಲಿ ಆ ಪಂಚಾಯತಿಗೆ ಲೀಡ್ ಕೊಡ್ತೀರಿ ಆಗ ನಿಮಗೆ MLAಗಳು MP ಗಳು ಹುಡುಕೊಂಡು ಬಂದು ನಿಮಗೆ ಅಧಿಕಾರ ಕೊಡುವಂತ ಕೆಲಸ ಮಾಡ್ತಾರೆ. ಇದನ್ನು ನಿಮ್ಮ ತಲೆಯಲ್ಲಿ ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಹಂಗೆ ಏನು ಈ ಜಿಲ್ಲೆಯಲ್ಲಿ ಅಲ್ಲಿ ರಾಜ್ಯದಲ್ಲಿ ದಳನೇ ಬಂದ್ಬಿಟ್ಟು, ದಳ ಗೆದ್ದಿತ್ತು, BJP ಬಂದ್ಬಿಟ್ರು, ಅವ್ರು ಗೆದ್ಬಿಟ್ರು, ಕಾಂಗ್ರೆಸ್ ಬಂದ್ಬಿಟ್ಟು, ಯಾವುದು ರಾಜಕೀಯದಲ್ಲಿ ಶಾಶ್ವತ ಇಲ್ಲ. ಇದು ಚಕ್ರ. ಈ ಕ್ಷೇತ್ರದಲ್ಲಿ ರಾಮನಗರದಲ್ಲಿ ದೇವೇಗೌಡರು ಸೀಟು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಈ ಚೀಫ್ ಮಿನಿಸ್ಟರ್ ಆದ್ಮೇಲೆ ನಮ್ಮ ರಮೇಶ ಇಲ್ಲೇ ಕೂತವ್ರೆ, ನಮ್ಮ ನಾಗರಾಜ್ ಇಲ್ಲೇ ಕೂತವ್ರೆ. ನಾವೆಲ್ಲ ದೊಡ್ಡ ಹೋರಾಟ ಮಾಡಿದ್ದೀವಿ, ಕೇಸಸ್ ಎಲ್ಲ ಹಾಕಿದ್ದೀವಿ. ಇನ್ನು ಬಹಳ ಜನ ಸ್ಟೇಜ್ ಬಂದಿದ್ದಾರೆ. ನಮ್ಮ ನರಸಿಂಹಯ್ಯನೂ ಇಲ್ಲೇ ಇದ್ದಾರೆ, ನನ್ನ ಜೊತೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾರೆ. ನಾವೆಲ್ಲ ಇದ್ದೀವಿ. ಅವತ್ತು ದೇಶದ ಪ್ರಧಾನಮಂತ್ರಿ ಸೀಟ್ ದೇವೇಗೌಡ ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗಿದ್ದಾರೆ. ಕೊನೆಗೆ ಅಂಬರೀಷ್ನ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ. ಅಂಬರೀಷ್ ಆಗ ಬಹಳ ರೈಸಿಂಗ್ ಸ್ಟಾರ್, ಅವರು ವಿಶ್ವವನ್ನು ಸೇರಿ ಹೇಳ್ತಾರೆ. ಸೊ ಅವತ್ತು ನಾವು CM ಲಿಂಗಪ್ಪನ ನಿಲ್ಲಿಸಿ ಆವತ್ತಿನ ಕಾಲದಲ್ಲಿ ದೇಶದ ಪ್ರಧಾನಮಂತ್ರಿ ಸೀಟನ್ನು